ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಇದು ರೈತ ಮುಖಂಡರ ಹೇಳಿಕೆ. ಇದನ್ನ ಮೀರಿ ರೈತರ ಹಿತಾಸಕ್ತಿಗಿಂತಲೂ ಕೂಡ ನಮಗೆ ತಮಿಳುನಾಡಿನ ರಾಜಕೀಯನೇ ಇಂಪಾರ್ಟೆಂಟು, ಅವ್ರನ್ನ ಓಲೈಕೆ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟು ಅನ್ನೋ ಕಾರಣಕ್ಕೆ ರೈತರ ವಿರೋಧದ ಮಧ್ಯದಲ್ಲೂ ಕೂಡ ನೀರು ಹರಿಸಿದ್ರೆ ಅತಿ ದೊಡ್ಡ ಹೋರಾಟಕ್ಕೆ ಹಾಗೆ ನಮ್ಮ ರಾಜ್ಯ ಸಾಕ್ಷಿ ಆಗಬೇಕಾಗತ್ತೆ ಅಂತ ರೈತ ಮುಖಂಡರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಯಾಕಂದ್ರೆ ಕುಡಿಯೋದಕ್ಕೆ ಕೃಷಿಗೆ ಡಿಪೆಂಡ್ ಆಗಿರುವ ಕಾವೇರಿ ನದಿ ನೀರು ಬರಿದಾಗ್ತಾ ಇದೆ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಗುತ್ತಾ ಅಂತ ರಾಜ್ಯದಲ್ಲಿ ಆ ಮೂಲಕ ಮತ್ತೆ ಭುಗಿಲೇಳುತ್ತಾ ಕಾವೇರಿಯ ಕಿಚ್ಚು. ತಮಿಳುನಾಡಿಗೆ ನೀರು ಬಿಟ್ರೆ ಮತ್ತೆ ಹೋರಾಟ. ತಮಿಳುನಾಡಿಗೆ ನೀರು ಬಿಡೋ ಆದೇಶಕ್ಕೆ ಕೆಂಡ ಕಾರ್ತಿದ್ದಾರೆ ರೈತರು. CWRC ವಿರುದ್ಧ ರಾಜ್ಯದಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಮತ್ತೊಮ್ಮೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸದಂತೆ ರೈತರು ಆಗ್ರಹಿಸುತ್ತಿದ್ದಾರೆ. ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ರೈತರು ಕೊಡ್ತಿದ್ದಾರೆ. ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಬಟ್ ಇದು ಇಲ್ಲಿಗೆ ಮಾತ್ರ ಸೀಮಿತ ಆಗಿರಲ್ಲ. ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆಗೆ ಸಜ್ಜಾಗ್ತಿದ್ದಾರೆ. ಕುಡಿಯುವ ನೀರಿಗೆ ಕಷ್ಟ ಇರುವಾಗ ತಮಿಳುನಾಡಿಗೆ ಎಲ್ಲಿಂದ ನೀರು ಬಿಡೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ರೈತರು. ಇಡೀ ರಾಜ್ಯ ಹಲವು ಬಾರಿ ಕಾವೇರಿ ಹೋರಾಟಕ್ಕೆ ನಲುಗ್ ಹೋಗಿದೆ. ಪ್ರತಿ ಬಾರಿ ಕೂಡ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕು. ಹೋರಾಟ ಮಾಡಿದಾಗ್ಲೇ ಅದಕ್ಕೊಂದು ಬೆಲೆ ಸಿಗುತ್ತೆ ಅನ್ನೋದಾದ್ರೆ ನೀರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಅದ್ರ ಬದಲಾಗಿ ಜೀವ ಕೊಟ್ಬಿಡ್ತೀವಿ ಅಂತ ರೈತರು ಕೇಳ್ಕೊಳ್ಳೋದು. ಸೊ ಹಿಂಗೆ ಇಡೀ ರಾಜ್ಯದಾದ್ಯಂತ ಅತಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಸಿದ್ಧತೆಗಳಾಗ್ತಾ ಇದೆ. ಪ್ರಮುಖವಾಗಿ ಇದರ ನೇತೃತ್ವ ಯಾವಾಗ್ಲೂ ಕೂಡ ವಹಿಸೋದು ನಾರಾಯಣಗೌಡರು ಮತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹೋರಾಟಗಳಾಗ್ತಾನೆ ಇರುತ್ತೆ. ಕನ್ನಡ ಪರ ಹೋರಾಟಗಾರರು ಸಾಥ್ ಕೊಡ್ತಾರೆ ರೈತರಿಗೆ. ಬೆಂಗಳೂರಿಗೆ ಮಾರಕ ಆಗಲಿದೆಯಾ CWRC ಆದೇಶ? CWRC ಆದೇಶ ಪಾಲಿಸಿದ್ರೆ ಬೆಂಗಳೂರಿನ ಗತಿ ಏನು? ಕುಡಿಯೋಕ್ ನೀರಿರಲ್ಲ. ಬೆಂಗಳೂರಿನ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕಾವೇರಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಈಗಾಗಲೇ ಕಡಿಮೆ ಆಗಿದೆ. ಬೆಂಗಳೂರಿನ ಕುಡಿಯುವ ನೀರಿನ ಭದ್ರತೆ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ನೀರಿನ ಬಳಕೆ ಮೇಲೆ ಹೆಚ್ಚುವರಿ ನಿರ್ಬಂಧ ವಿಧಿಸೋ ಸಾಧ್ಯತೆ ಇದೆ. ಖಾಸಗಿ ಟ್ಯಾಂಕರ್ ಮೊರೆ ಹೋಗಿ ಹೆಚ್ಚಿನ ಹಣ ನೀಡುವ ಸ್ಥಿತಿ ಬಂದ್ರೂ ಬರಬಹುದು. ಯಾಕಂದ್ರೆ ಈ ಹಿಂದೆ ಜನ ಫೇಸ್ ಮಾಡಿದ್ದಾರೆ. ಅದನ್ನ ಹೆಚ್ಚುವರಿ ದುಡ್ಡು ಕೊಟ್ಟು ಟ್ಯಾಂಕರ್ಗಳ ಮೂಲಕ ಕುಡಿಯೋ ನೀರು ಸರಬರಾಜು ಮಾಡುವಂತಹ ಪರಿಸ್ಥಿತಿ ನಮ್ಮಲ್ಲಿ ಇತ್ತು. ಅದರಿಂದ ಕೂಡ ಜನ ರೋಸಿ ಹೋಗಿರುವಂತಹ ಸನ್ನಿವೇಶಗಳಿಗೆ ನಾವೆಲ್ಲ ಸಾಕ್ಷಿ ಆಗಿದ್ದೀವಿ. ಅಂಥದ್ರಲ್ಲಿ ಅಗೈನ್ ಮತ್ತೆ ಕಾವೇರಿ ನೀರಿಗೆ ಪರದಾಟನಾ? ಬರೀ ಮಂಡ್ಯ, ಮೈಸೂರು ಈ ಭಾಗ ಮಾತ್ರ ಅಲ್ಲ, ಬೆಂಗಳೂರಿನ ಜನ ಕೂಡ ಅತಿ ಹೆಚ್ಚು ಡಿಪೆಂಡ್ ಆಗಿರೋದು ಕಾವೇರಿ ನೀರು ಕುಡಿಯೋದಕ್ಕೆ. ಆ ಕುಡಿಯೋ ನೀರೇ ಸಿಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಹೇಗೆ ಅಂತ ಬೆಂಗಳೂರಿನ ಜನ ಕೂಡ ಆತಂಕ ಪಡಬೇಕಲ್ವಾ? ಸೊ ಅಲ್ಲಿಗೆ ನಮ್ಮ ಸರ್ಕಾರಗಳು ಫೇಲ್ ಆಗ್ತಾ ಇದೆ. ಮತ್ತೆ ಮತ್ತೆ ವಾಸ್ತವ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಡುವಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಮತ್ತೆ ರಾಜ್ಯಕ್ಕೆ ಅನ್ಯಾಯ. ಈ ಮಂಡ್ಯ ಭಾಗದ ಜೀವನಾಡಿ ಅಂತ ಹೇಳ್ತೀವಿ ಕಾವೇರಿ ಜಲಾಶಯ. ಆದ್ರೂ ಕೂಡ ನಮ್ಮ ಬೆಂಗಳೂರಿನ ಜನ ಕೂಡ ಡಿಪೆಂಡ್ ಆಗಿರೋದು ಅದೇ ಕಾವೇರಿ ನೀರಿನ ಮೇಲೆ ಕುಡಿಯೋದಕ್ಕೆ. ಮತ್ತೆ ಈ ವಿರೋಧದ ಮಧ್ಯದಲ್ಲೂ ಕೂಡ ನಮ್ಮ ಹತ್ರನೇ ನೀರಿಲ್ಲ ಅಂದಾಗ ತಮಿಳುನಾಡಿಗೆ ನೀರು ಹರಿಸ್ಬಿಟ್ರೆ ಬೆಂಗಳೂರಿಗರ ಪ್ರಶ್ನೆ ಏನು? ಅಂದ್ರೆ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗುತ್ತೆ. ಜೊತೆಗೆ ಮಂಡ್ಯ, ಮೈಸೂರು ಭಾಗದಲ್ಲಿ ಜನರ ಪರಿಸ್ಥಿತಿ ಏನು? ಶ್ರುತಿ, CWRC ಕೊಟ್ಟಿರುವಂತಹ ಆದೇಶ ಬೆಂಗಳೂರಿಗೆ ಒಂದ್ ರೀತಿ ಮರಣ ಶಾಸನ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ KRS ಡ್ಯಾಮ್ ನಲ್ಲಿ 91 TMC ನೀರಿದೆ. CWRC ಪ್ರತಿ ದಿವಸ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತಂದ್ರೆ 15 ದಿನಗಳ ಬಳಿಕ 79 TMC ಗೆ KRS ನಲ್ಲಿ ನೀರಿನ ಮಟ್ಟ ಉಳಿಯುತ್ತೆ. ಬೆಂಗಳೂರಿನಲ್ಲಿ 95% ಜನ ಕಾವೇರಿ ನೀರನ್ನ ಡಿಪೆಂಡ್ ಆಗಿದ್ದಾರೆ. ಪ್ರತಿನಿತ್ಯ 2,220 MLD ಅಂದ್ರೆ 2,225 ದಶಕೋಟಿ ಲೀಟರ್ ಅನ್ನ ಜಲಮಂಡಳಿ ಪೂರೈಕೆ ಮಾಡ್ತಾ ಇದೆ. ಒಂದ್ ವೇಳೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದೆ ಅದರಲ್ಲಿ ಇಡೀ ಬೆಂಗಳೂರಿನ ಜನರು ಹರಿ ನೀರಿಗೂ ಕೂಡ ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. 95 ಲಕ್ಷ ಕನೆಕ್ಷನ್ಸ್ ಅನ್ನ ಜಲಮಂಡಳಿ ಪ್ರತಿನಿತ್ಯ ನೀರಿನ ಸಂಪರ್ಕವನ್ನ ಕೊಡ್ತಾ ಇದೆ. ಎಲ್ಲೊಂದ್ ಕಡೆ ತಮಿಳುನಾಡಿಗೆ ನೀರನ್ನ ಬಿಟ್ಟಿದ್ದೆ ಆದ್ರೆ ಆ ಒಂದು ನೀರಿನ ಸಂಪರ್ಕವನ್ನ ಅಂದ್ರೆ 95% ಭಾಗ ಜಲಮಂಡಳಿ ಕಾವೇರಿ ನೀರನ್ನ ಡಿಪೆಂಡ್ ಆಗಿದೆ. ಆ ಭಾಗಗಳಲ್ಲಿ ಹೆಚ್ಚಿನ ಸಮಸ್ಯೆ ಆಗುವಂತ ಸಾಧ್ಯತೆಗಳಿದಾವೆ. ಸೊ ಅಂದಾಜು ನಾವು ಮಾಡ್ತಾ ಹೋದ ಜಲಮಂಡಳಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಪ್ರತಿ ತಿಂಗಳು 1.5 TMC ಇಂದ 2.5 TMC ಆವರೇಜ್ ಅಲ್ಲಿ ಬೆಂಗಳೂರಿಗೆ ನೀರು ಬೇಕಾಗುತ್ತೆ. ವಾರ್ಷಿಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ 28.5 TMC ನೀರು ಬೆಂಗಳೂರಿಗೆ ಬೇಕಾಗುತ್ತೆ ಒಂದು ವರ್ಷಕ್ಕೆ. ಸೊ ಈಗಿರುವಂತಹ ಪ್ರಕಾರ 79 TMC ನೀರ್ ಆದ್ರೆ ಈಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಮಳೆ ಆಗಿಲ್ಲ.
ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ.